ಸನ್ನುದಿಯ ಪ್ರೆಸೆಂಟ್ಸ್ ಅಡುಗೆ ಮನೆ ಸ್ಪೆಷಲ್ ಪಾರ್ಟ್ನರ್ಸ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನನಗೋಸ್ಕರ ಯಾವ ಅಡುಗೆ ಮಾಡ್ತಾ ಇದ್ದಾರೆ? ನಾನಿವತ್ತು ಸೌರೆಕಾಯಿ ಚಿಕನ್. ಇದಕ್ಕೆ ಸ್ವಲ್ಪ ಎಣ್ಣೆ ನೋಡಿ ಎಷ್ಟು ಹಾಕೋಣ? ಸಾಕಾ? 2 ಸ್ಪೂನು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇದೆ ಅಲ್ವಾ? ಇದು ಜೆಮಿನಿ ಎಡಿಬಲ್ಸ್ ಅಂಡ್ ಫ್ಯಾಟ್ಸ್ ಇಂಡಿಯಾ ಲಿಮಿಟೆಡ್ ಕಂಪನಿ ಅವರದು. ಈ ಕಂಪನಿಯಲ್ಲಿ ಸಾಕಷ್ಟು ಹೆಲ್ದಿ ಆಯಿಲ್ಸ್ ಇದೆ. ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇದು ನಾವು ಬಳಸ್ತಾ ಇರೋದು. ಫ್ರೀಡಮ್ ಫಿಸಿಕಲ್ ರಿಫೈನ್ಡ್ ರೈಸ್ ಬ್ರಾನ್ ಆಯಿಲ್, ಫ್ರೀಡಮ್ ಕಚ್ಚಿಗನಿ ಮಸ್ಟರ್ಡ್ ಆಯಿಲ್, ಫ್ರೀಡಮ್ ಗ್ರೌಂಡ್ನಟ್ ಆಯಿಲ್, ಈ ತರದ ಡಿಫರೆಂಟ್ ಆಯಿಲ್ ಸಿಗುತ್ತೆ. ಅಂಡ್ ಈ ಆಯಿಲ್ ನ ಬಳಸಿ ಮಾಡಿರುವಂತಹ ಅಡುಗೆನ ನೀವು ಗಿಲ್ಟ್ ಫ್ರೀ ಆಗಿ ತಿನ್ಬಹುದು. ಫ್ರೀಡಮ್ ಟು ಈಟ್, ಫ್ರೀಡಮ್ ಟು ಎಂಜಾಯ್. ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇಂಡಿಯಾದಲ್ಲೇ ಅತಿ ಹೆಚ್ಚು ಸೇಲ್ ಆಗ್ತಾ ಇರುವಂತಹ ಆಯಿಲ್. ಇದು ಮಾಡರ್ನ್ ಫೆಸಿಲಿಟೀಸ್ ಇಂದ ತಯಾರಾಗಿದೆ ವಿತೌಟ್ ಹ್ಯೂಮನ್ ಟಚ್. ಇನ್ನೊಂದು ಸ್ಪೆಷಾಲಿಟಿ ಏನ್ ಗೊತ್ತಾ? ಕಡಿಮೆ ಎಣ್ಣೆನ ಯೂಸ್ ಮಾಡಿ ಜಾಸ್ತಿ ಅಡುಗೆ ಮಾಡ್ಬೋದು. ಈರುಳ್ಳಿ ಈಗ ಇದು ಈರುಳ್ಳಿ ಹಾಕತಾ ಇದ್ದೇನೆ. ಓಕೆ. ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅರ್ಧ ಕೆಜಿ ಚಿಕನ್ ಹಾಕತಾ ಇದ್ದೀನಿ. ಈಗ ಇದು ಉರಿಬೇಕು. ಕನ್ಫ್ಯೂಸ್ ಆಗುತ್ತೆ. ಓಕೆ. ಇದು ಉರಿಬೇಕು ಹಿಂಗೆ. ಮಿಕ್ಸ್ ಇದು ಚಿಕ್ಕ ಜಾರು ಹಾಕಿ ಬಿಡಿ. 1 ಟೊಮೆಟೊ, 50 ಗ್ರಾಮ್ ಅಷ್ಟು ಗೋಡಂಬಿ, 1 ಚಮಚ ಅಷ್ಟು ಗಸಗಸೆ. ಫುಲ್ ಸಾಫ್ಟ್ ಆಗ್ಬೇಕಾ? ಫುಲ್ ನೈಸ್ ಆಗ್ಬೇಕು. ಸಾಕಾ? ಸಾಕು. ಈಗ ಇದಕ್ಕೆ ಮಸಾಲೆ ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಚಿಕನ್ ಈಗ 50% ಬಾಯ್ಲ್ ಆಗಿದೆ. ಓಕೆ. ಈಗ ಇದಕ್ಕೆ ಸೋರೆಕಾಯಿ ಹಾಕದ. ಏನು ಯುನೀಕ್ ಆಗಿದೆ ಇದೆ. ಫಸ್ಟ್ ಟೈಮ್ ಅಪ್ಪ ನೋಡಿದ್ ನಾನು. ಈಗ ಉಪ್ಪು ಹಾಕೋಣ. ಓಕೆ. ಉಪ್ಪು ಹಾಕೋದು ನನ್ನ ಸ್ಟೈಲಲ್ಲಿ ಹಾಕಿ. ಇದು ನಾನೇ ಹಾಕ್ಲಾ? ನೀವ್ ಹಾಕಲ್ವಾ? ನೀವು ಹಾಕ್ತೀನಿ ಅಂದ್ರಲ್ಲ, ಫುಲ್ ಹಾಕಿ. ಫುಲ್ ಹಾಕ್ಬಿಡ್ಲಾ? ಎಷ್ಟು ಹಾಕೋದು ನೀರು? ಅರ್ಧ ಗ್ಲಾಸು. ಇದು ಬಾಯ್ಲ್ ಆಗೋ ತನಕ ಈಗ ಬಿಟ್ಬಿಡೋದು. ಮುಚ್ಚಳ ಇದೇನಾ? ಸೊ ರೆಡಿ ಆಗಿದೆ ಮೇಡಮ್. ಈಗ ಓಕೆ, ಟೇಸ್ಟ್ ಮಾಡಿ. ಫೈನಲ್ ಆಗಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೇ ಮೇನ್ ಇರೋದು ಇದರಲ್ಲಿ. ಹೌದಾ? ಸೌರೆಕಾಯಿ ಚಿಕನ್ ರೆಡಿ. ನಮ್ಮ ಫ್ರೀಡಮ್ ಆಯಿಲ್ ನೀವು ಆಲ್ರೆಡಿ ಫ್ಯಾಂಟಾಸ್ಟಿಕ್ ಆಗಿ ಅಡುಗೆ ಮಾಡ್ತೀರಾ. ಅದ್ರ ಜೊತೆಗೆ ಇದು ಮಿಂಗಲ್ ಆಗಿ ಸಖತ್ತಾಗಿ ಬಂದಿದೆ ಕಣ್ರಿ. ಇವತ್ತು ನಮ್ಮ ಬುರಾನ್ ಅವರ ಈ ಸೋರೆಕಾಯಿ ಚಿಕನ್ಗೆ ನನ್ನ ಕಡೆಯಿಂದ ಮಜ್ಗಿ.